ಅಸ್ಸಲಾಮುಅಲೈಕುಂ. ನಾನು ಇಲ್ಲಿ ಅಲಿ ಪಬ್ಲಿಕ್ ಶಾಲೆ, ಅಲಿ ಪದವಿ ಪೂರ್ವ ಕಾಲೇಜ್ ವತಿಯಿಂದ ನಡೆಸಲ್ಪಡುವ ಅಲಿ ಕನ್ನಡ ಕಲಿ ಅಕಾಡೆಮಿ ಮತ್ತು ಅಲಿ ಇಂಗ್ಲಿಷ್ ಹೌಸ್ ಅಕಾಡೆಮಿಯ ವೇದಿಕೆಯಲ್ಲಿದ್ದೇನೆ. ನಮ್ಮ ಜೊತೆ MK ಜೈನ್ ಅವರಿದ್ದಾರೆ. ಅವರಿಂದ ಒಂದು ಭಾಷಣವನ್ನು ಆಲಿಸೋಣ. ಇನ್ಶಾ ಅಲ್ಲಾಹ್. ಹಾಯ್, ಎಲ್ಲೋ ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬ ಸಂತೋಷ ಆಯಿತು. ಏನು ನಡೀತೈತೆ ನಿಮ್ಮ ಲೈಫ್ನಲ್ಲಿ? ಏನು ಹೊಸ ಹೊಸ ಟ್ಯಾಲೆಂಟ್ಸ್, ಸ್ಕಿಲ್ಸ್ ಎಲ್ಲ ಕಲ್ತಿದ್ದೀರಾ? ಈ ಅಕಾಡೆಮಿಕ್ ಸೇರ್ಕೊಳ್ಳೋದು ಆಗ್ತಿದೆ. ಏನು ಕಲಿಯಕ್ಕೆ ಸಿಕ್ತು ಈ ಅಕಾಡೆಮಿಕ್ ಸೇರಿಲ್ಲ ಅಂದರೆ? ಬರೀ ಇಂಗ್ಲೀಷ್ ಮಾತಾಡೋದ? ಟಾಕಿಂಗ್ ಸ್ಕಿಲ್ಸ್, ಕಮ್ಯುನಿಕೇಶನ್ ಸ್ಕಿಲ್ಸ್. ನೋಡಿ, ಲೈಫ್ನಲ್ಲಿ ಏನಾದರೂ ಅಚೀವ್ ಮಾಡಬೇಕಂದ್ರೆ ಭಾಳ ಟ್ಯಾಲೆಂಟೆಡ್ ಇರಬೇಕು, ಸ್ಕಿಲ್ಸ್ ಇರಬೇಕು. APJ ಅಬ್ದುಲ್ ಕಲಾಮಿಗೆ ಎಷ್ಟು ಲ್ಯಾಂಗ್ವೇಜ್ ಗೊತ್ತಿತ್ತು ಸರ್? 14 ಲ್ಯಾಂಗ್ವೇಜ್ ಗೊತ್ತಿತ್ತು. ನಮಗೆಲ್ಲ ಕರ್ನಾಟಕ ತುಮಕೂರಿನಲ್ಲಿರೋ ಇರೋರಿಗೆಲ್ಲ ಬರೀ 3-4 ಎಷ್ಟೇ ಲ್ಯಾಂಗ್ವೇಜಸ್, ಅದು ಬಿಟ್ಟು ಇನ್ನೂ ಮುಂದುವರಿಯಲ್ಲ. ನೋಡಿ, ಲೈಫ್ ಈಗ ನಿಮ್ಮದು ID ಕಾರ್ಡ್ ಥರ ಇರುತ್ತೆ. ಏನೈತೆ ಇಲ್ಲಿ? ಏನಿಲ್ಲ, ಬ್ಯಾಂಕ್ ಆಗೈತೆ. ಇದು ಪ್ರಿಂಟ್ ಆಗಿದ್ದರಿಂದ ಮೊದಲು ಎಷ್ಟಿರುತ್ತೆ ಗೊತ್ತಾಯ್ತು? ಪ್ರೈಸು ಎಷ್ಟಿರುತ್ತೆ ಸರ್? 10 ರೂಪೀಸ್ ಇರುತ್ತೆ. ಪ್ರಿಂಟ್ ಆದ್ಮೇಲೆ ಎಷ್ಟಿರುತ್ತೆ ಗೊತ್ತಾ? 100 ರೂಪೀಸ್ ಇರುತ್ತದೆ. ಈ ತರ ಅದೇ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಮ ಲೈಫ್ನಲ್ಲೂ ಶೋ ಆಗುತ್ತೆ. ಈಗ ನೀವು ಲೈಫ್ ಇದು ಮಾಡ್ಕೊಂಡು ಹೋಗ್ತಿದ್ದೀರಾ, ಜೀವನ ಮಾಡ್ಕೊಂಡು ಹೋಗ್ತಿದ್ದೀರಾ, ನೀವು ಪ್ಲಾನ್ ಆಗಿ ಲೀಡ್ ಮಾಡ್ಕೊಂಡು ಹೋಗ್ತಿರೋದು ನಿಮ್ಮ ಲೈಫ್ನ. ಹಾಗೆ ನೀವು ಏನಾದ್ರು ಸ್ಕಿಲ್ಸ್ ಎಲ್ಲ ನೀವು ನಿಮ್ಮ ಲೈಫ್ನಲ್ಲಿ ಡೆವಲಪ್ ಮಾಡಿದ್ರೆ ಈ ID ಕಾರ್ಡ್ ತರಾನೇ ನಿಮ್ದು ಲೈಫ್ನಲ್ಲಿ ನಿಮ್ದು ಎಲ್ಲ ಸ್ಕಿಲ್ಸ್ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಎನ್ಹಾನ್ಸ್ ಆಗುತ್ತೆ, ಒಂದು ಶೋ ಆಗುತ್ತೆ. ಎಲ್ಲರಿಗೂ ನಾನು ಅದೇ ಹೇಳೋದು, ನಿಮ್ಮ ಲೈಫ್ನಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ. ನಿನ್ನೆಯಿಂದ ಇವತ್ತು ನಾನು ಚೆನ್ನಾಗಿರ್ತೀನಿ, ಇವತ್ತಿಂದ ನಾಳೆ ನಾನು ಚೆನ್ನಾಗಿರ್ತೀನಿ, ಆ ಥರ ಮೈಂಡ್ ಸೆಟ್ ಇಟ್ಕೊಂಡು ನೀವು ಮುಂದೆ ಹೋಗಿ ಅಂತ ಹೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತೀನಿ. ಥ್ಯಾಂಕ್ ಯು. ಮಾಷಾ ಅಲ್ಲಾಹ್. MK ಜೈನ್ ಅವರು ಸಣ್ಣ ವಯಸ್ಸಿನಲ್ಲೇ ಅತ್ಯುತ್ತಮವಾದ ಒಂದು ಕಲೆಯನ್ನು ಬೆಳೆಸ್ಕೊಂಡಿದ್ದಾರೆ, ತುಂಬಾ ಒಂದು ಜ್ಞಾನವನ್ನು ಬೆಳೆಸ್ಕೊಂಡಿದ್ದಾರೆ. ಎಲ್ಲರೂ ಇದೇ ಥರ ನಿಮ್ಮ ಲೈಫ್ನಲ್ಲಿ, ನಿಮ್ಮ ಜೀವನದಲ್ಲಿ ಸಮಯವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಟ್ರೆ ಇವರು MK ಜೈನ್ ಅವರು ಸಣ್ಣ ವಯಸ್ಸಿನಲ್ಲೇ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ಒಬ್ಬ ಯಶಸ್ವಿ ಉದ್ಯಮಿ ಆಗಿರುವ ಹಾಗೆ ನೀವೆಲ್ಲರೂ ಜೀವನದಲ್ಲಿ ಸಕ್ಸಸ್ ಅನ್ನು ನೀವು ಪಡೆಯಬಹುದು. ಬಹಳ ಪ್ರಾಮುಖ್ಯವಾದ ಒಂದು ಗುಣ ಅಂದರೆ ನಿಮ್ಮ ಸಮಯವನ್ನು ಪಡಿಸಿಕೊಳ್ಳುವುದು. ನಾನು ಇವರನ್ನು ಜೈನ್ ಅವರನ್ನು ನೋಡಿದ ಹಾಗೆ ಅವರು ಸಮಯವನ್ನು ಸುಮ್ಮನೆ ಹೀಗೆ ವ್ಯರ್ಥ ಮಾಡುವುದಿಲ್ಲ. ಸುಮ್ಮನೆ ಮಾತಾಡಿಕೊಂಡು ಅವರು ಸಪ್ರೇಟಾಗಿ ಕೂತ್ಕೊಂಡಿರ್ತಾರೆ. ಅವರು ಯಾವುದೋ ಒಂದು ಕಮ್ಯುನಿಕೇಷನ್ನಲ್ಲಿ, ಯಾವುದಾದ್ರೂ ಒಂದು ಟಾಸ್ಕ್ನಲ್ಲಿ ಅಥವಾ ಯಾವುದೇ ಒಂದು ಜ್ಞಾನವನ್ನು ಕಲಿತುಕೊಳ್ಳುವುದರಲ್ಲಿ ಮಗ್ನರಾಗಿರ್ತಾರೆ. ಸೊ ಇದೇ ಥರ ಇದು ಒಂದು ಜಗದ ನಿಯಮ. ಯಾರೆಲ್ಲ ಒಂದು ಸಮಯವನ್ನು ಗೌರವ ಕೊಡ್ತಾರೆ, whoever respects the time, the world will respect them. It is a universal rule. So with more such activities, ಇದೇ ಥರ ಇನ್ನೂ ತುಂಬ ಭಾಷಣಗಳೊಂದಿಗೆ ಭೇಟಿಯಾಗೋಣ. ಹಾಗೆ ನಮ್ಮ ಜೈನ್ ಅವರಿಗೆ ಜೋರಾಗಿ ಒಂದು ಚಪ್ಪಾಳೆ. ಸೊ ನಮ್ಮ ಚಾನೆಲ್ನ ಇನ್ನೂ ತುಂಬ ಭಾಷಣಗಳೊಂದಿಗೆ ಭೇಟಿಯಾಗೋಣ. ನಮ್ಮ ಚಾನೆಲ್ನ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜಜಾಕಲ್ಲಾಹು ಖೈರ್. ಅಸ್ಸಲಾಮು ಅಲೈಕುಂ.